ನಮಸ್ಕಾರ. ನಾನು ಗುಳಿಹಟ್ಟಿ ಶೇಖರ್ ಮಾತಾಡ್ತಾ ಇರೋದು. ನಿನ್ನೆ ಒಂದು ವಿಧಾನ ಸಭೆಯಲ್ಲಿ ಬೆಳಗಾಂ ಸೆಷನ್ನಲ್ಲಿ ಏನೋ ಒಂದು ಚರ್ಚೆ ಆಯಿತು. ಒಂದು ಪದ ಬಳಕೆ ಮಾಡಿದ್ದಾರೆ ಅಂಥೇಳಿ ಸಿ ಟಿ ರವಿ ಅಣ್ಣ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಒಂದು ಪದವನ್ನು ಪ್ರಯೋಗ ಮಾಡಿದರು ಅಂಥೇಳಿ ಒಂದು ಚರ್ಚೆ ಆಗ್ತಾಯಿದೆ. ಖಂಡಿತ ನಾವು ನಿನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ, ಲೈವಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನೇರವಾಗಿ ತೋರಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಚೇರಲ್ಲಿ ಕೂತ್ಕೊಂಡು ಅವರು ಒಂದು ಪದನ ಹೇಳ್ತಾಯಿದ್ರು, ಅದು ರಿಪೀಟ್ ಮಾಡ್ತಾಯಿದ್ದಾರೆ. ಕೌಂಟ್ರಾಗಿ ಸಿ ಟಿ ರವಿ ಅಣ್ಣ ಅವರು ಅವ್ರ ಚೇರಲ್ಲಿ ಕೂತ್ಕೊಂಡು ಎಲ್ಲರಿಗೂ ಕೇಳಿಸೋ ರೀತಿಯಲ್ಲಿ ಪ್ರತಿಯೊಬ್ಬರು ನೋಡಿದ್ದಾರೆ, ಸಾರ್ವಜನಿಕರು ಎಲ್ಲ ಇಡೀ ರಾಜ್ಯದಲ್ಲೆಲ್ಲ ನೋಡಿದ್ದಾರೆ. ಅವರೊಂದು ಪದವನ್ನು ಬಳಕೆ ಮಾಡಬಾರ್ದಿತ್ತು, ಆ ಪದವನ್ನು ಬಳಕೆ ಮಾಡಿದ್ದು ನಿಜಕ್ಕೂ ತಪ್ಪಾಗಿದೆ. ಯಾಕಂದರೆ ಸಿ ಟಿ ರವಿ ಅಣ್ಣವ್ರ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ, ವಾಗ್ಮಿಗಳವರು. ಆದರೆ ಆ ಪದ ನಾವು ಮಾತ್ರ ಖಂಡಿತ ಬಳಸಬಾರ್ದಿತ್ತು. ಮಹಿಳೆಯರು ರಾಜಕಾರಣಕ್ಕೆ ಬರೋದೇ ಅಪರೂಪ, ಅದರಲ್ಲೂ ಅಸೆಂಬ್ಲಿನಲ್ಲಿ ಇರೋದು 4-5 ಜನ ಇರ್ತಾರೆ ಅಷ್ಟೇ. ಯಾವ ಪಾರ್ಟಿಗಳಲ್ಲಿ ನೋಡಿದ್ರು ಒಂದು 5-6 ಜನ ಸಿಗ್ಬೋದು ಅಷ್ಟೇ. ಅದರಲ್ಲಿ ಒಬ್ಬೊಬ್ಬರು ಆ ಥರ ಹೆಣ್ಮಕ್ಳಿಗೆ ಅವಮಾನ ಮಾಡೋದು, ಅದು ಆ ಪದ ಬಳಕೆ ಮಾಡೋದು ಸಿ ಟಿ ರವಿ ಖಂಡಿತ ಅದು ತಪ್ಪು. ಅದನ್ನು ನಾವೆಲ್ಲ ನಾನಂತೂ ಅದನ್ನು ಖಂಡಿಸ್ತೀನಿ. ವಿಶೇಷವಾಗಿ ಇನ್ನೊಂದು ವಿಚಾರ, ಇಲ್ಲಿ ಪ್ರಮುಖವಾದ ವಿಚಾರ ಅಂದರೆ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿ ಟಿ ರವಿ ಅಣ್ಣವ್ರ ಬಗ್ಗೆ ಭಾಳಷ್ಟು ಅಭಿಮಾನ ಗೌರವ ಇಟ್ಕೊಂಡಿದ್ರು. ಯಾಕೆ ಮಾತಾಡ್ತೀನಿ, 2018ರಲ್ಲಿ ಹೊಸದಾಗಿ ಅವರು ಶಾಸಕರಾಗಿ ಗೆದ್ದಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ನಾವು ಕೂಡ 2018ರಲ್ಲಿ ಗೆದ್ದಿದ್ವಿ. ಶಾಸಕರನ್ನ ಪರಿಚಯ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿ ಟಿ ರವಿ ಅವ್ರನ್ನ ಆದರ್ಶ ವ್ಯಕ್ತಿಯನ್ನಾಗಿ ಅವತ್ತು ಮಾಡಿಕೊಂಡ್ರು. ಹಾಗಾದರೆ ನಮಗೆ ಸಿ ಟಿ ರವಿ ಅವ್ರು ಕಂಡ್ರೆ ಪ್ರೇರಣೆ ಅಂತೇಳಿ ಅವರ ಮಾತುಗಳು, ಸದನದಲ್ಲಿ ಅವರ ಆಗ್ತಕ್ಕಂಥ ಮಾತುಗಳು ಅವೆಲ್ಲ ಅವತ್ತು ಸಿ ಟಿ ರವಿ ಅವ್ರ ಬಗ್ಗೆ ನಿಜಕ್ಕೂ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ಒಳ್ಳೆಯ ಪ್ರಶಂಸೆಯ ಮಾತುಗಳನ್ನಾಡಿ ಅವರ ಆದರ್ಶಗಳನ್ನು ನಾವು ಕಲಿಬೇಕಾಗಿದೆ ಸದನದಲ್ಲಿ ಅಂತೇಳಿ ಪಾಪ ಅವತ್ತು ಒಳ್ಳೆ ಮಾತುಗಳನ್ನು ಆಡಿದ್ಲು ಆಯಮ್ಮ. ಇವತ್ತು ಅಂಥ ಮಹಿಳೆಗೆ ಅದೇನೇ ಆಗಲಿ ವೈಯಕ್ತಿಕ ನಿಂದನೆಯನ್ನು ಆ ಪದ ಬಳಕೆ ಮಾಡೋದನ್ನು ಖಂಡಿತ ತಪ್ಪಾಗುತ್ತೆ. ಯಾಕಂದರೆ ಸಿ ಟಿ ರವಿ ಬಗ್ಗೆ ನಮಗೆ ಗೌರವ ಇದೆ. ಅವ್ರ ಮನೆಯಲ್ಲಿ ಅವ್ರ ಮನೆಯವರ ಕೈಯಲ್ಲಿ ಊಟ ತಿಂದಿದ್ವಿ ನಾವು. ಅವ್ರ ಮನೆಯಲ್ಲಿ ಊಟ ಮಾಡಿದ್ವಿ. ಅವ್ರಿಗೂ ಅಕ್ಕ ತಂಗಿರಿದ್ದಾರೆ, ಎಲ್ಲ ಇದ್ದಾರೆ, ತಾಯಿ ಇದ್ದಾರೆ, ಅಮ್ಮವರಿದ್ದಾರೆ. ಹಾಗಾಗಿ ಖಂಡಿತ ಆ ಪದ ಬಳಕೆ ಮಾಡೋದು ಸರಿಯಲ್ಲ. ಅದೆಲ್ಲ ಮಾಧ್ಯಮಗಳಲ್ಲಿ ತೋರಿಸಿದ್ರೆ ಆಮೇಲೆ ಅದನ್ನು ಎಡಿಟ್ ಮಾಡಿ ಕಟ್ ಮಾಡಿಬಿಟ್ರು. ಅದಾದ ಸೀನ್ಗಳನ್ನೆಲ್ಲ ನೋಡ್ತಾ ಇದ್ವಿ. ಹಾಗಾಗಿ ಖಂಡಿತ ಅದು ಅಕ್ಷಮ ಅಪರಾಧ.